ಇನ್ನು ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಪರಮೇಶ್ವರ್ ಔತಣಕೂಟವನ್ನ ಕರೆದಿದ್ದಾರೆ. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಂ ಔತಣಕೂಟವನ್ನ ಕರೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ನಡೆಯೋದಿದೆ. ಸಚಿವರು ಹಾಗೆ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಪರಮೇಶ್ವರ್. ವಿದೇಶ ಪ್ರವಾಸದಿಂದ ವಾಪಸಾದ ಬಳಿಕ ಡಿನ್ನರ್ ಆಯೋಜನೆ ಮಾಡಲಾಗಿದೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಪರಮೇಶ್ವರ್ ಅವರು ಕರೆದಿರುವಂತಹ ಔತಣಕೂಟ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತ ಡಿನ್ನರ್ ಔತಣಕೂಟಗಳು ನಡೀತಾನೆ ಇದೆ. ಸೊ ಅಲ್ಲಿ ಬಹುಶಃ ಕೇಳಬಹುದು ನಾಯಕರ ಬಳಿ ಏನ್ ಚರ್ಚೆ ಆಯ್ತು ಏನು ಅಂತ. ಬಟ್ ಚರ್ಚೆ ಆಗೋದಕ್ಕೆ ಮಾಡಿರುವಂತಹ ಔತಣಕೂಟ ಅಲ್ಲ. ಔತಣಕೂಟಕ್ಕೆ ಸೇರಬಾರ್ದಾ ಅನ್ನುವಂತ ಪ್ರಶ್ನೆಯನ್ನ ಮರು ಪ್ರಶ್ನೆಯಾಗಿ ಕೇಳ್ತಾರೆ ನಾಯಕರು. ಆದ್ರೆ ಅಷ್ಟಕ್ಕೆ ಸೀಮಿತವಾಗಿರುತ್ತಾ, ಔತಣಕೂಟಕ್ಕಷ್ಟೇ ಸೀಮಿತವಾಗಿರುತ್ತಾ? ಇಲ್ಲ, ಅಲ್ಲಿ ಈಗ ಆಗ್ತಾ ಇರುವಂತ ರಾಜ್ಯದ ಬೆಳವಣಿಗೆಗಳು ಆಗೇ ಆಗುತ್ತೆ. ಕೆಲವೊಂದು ಬದಲಾವಣೆಯ ಕೂಗು ಇವೆಲ್ಲವೂ ಕೂಡ ಚರ್ಚೆಗೆ ಬರಬಹುದು. ಹಾಗಾಗಿನೇ ಒಂದಷ್ಟು ಇಂಟ್ರೆಸ್ಟಿಂಗ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಈ ಡಿನ್ನರ್ ಮೀಟಿಂಗ್ಗಳು. ಡಿನ್ನರ್ ಮಾತ್ರ ಕೊಡ್ತಿದ್ದೇನೆ, ಪಾರ್ಟಿ ಅಲ್ಲ. ನೋಡಿ, ಡಿನ್ನರ್ ಆಯೋಜನೆ ಬಗ್ಗೆ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ನಾನು ಡಿನ್ನರ್ ಮಾತ್ರ ಕೊಡ್ತಿದ್ದೀನಿ, ಪಾರ್ಟಿ ಕೊಡ್ತಾ ಇಲ್ಲ. SC ST ಸಮಾವೇಶ ಮಾಡಬೇಕು ಅಂತಿದ್ದೀವಿ. ಸಮುದಾಯ ಸಚಿವರು ಶಾಸಕರನ್ನ ಕರೆದಿದ್ದೇವೆ. ಪಕ್ಷದ ವ್ಯಾಪ್ತಿಯಲ್ಲಿಯೇ ಅನುಮತಿಯನ್ನ ಪಡೆದು ಸಭೆ ಮಾಡಲಾಗುತ್ತೆ. SC ST ಬಿಟ್ಟು ಬೇರೆಯವರು ಬರಬಾರ್ದು ಅಂತಿಲ್ಲ ಅಂತಾನು ಪರಮೇಶ್ವರ್ ಹೇಳಿದ್ದಾರೆ. ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದ್ರೆ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ಈ ಬಗ್ಗೆ ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುನಿಲ್, ಒಂದ್ಸಲ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾರ್ಟಿ ಆಯಿತು, ಅದೊಂದಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತು. ಇವಾಗ ಗೃಹ ಸಚಿವ ಪರಮೇಶ್ವರ್ ಅವರು ಕರೆದಿರುವಂತಹ ಡಿನ್ನರ್ ಪಾರ್ಟಿ ಬೇರೆ ದಿನಗಳಲ್ಲಿ ಸಮಸ್ಯೆ ಇಲ್ಲ, ಒಂದು ಡಿನ್ನರ್ ಪಾರ್ಟಿ ಅನ್ನೋದಾಗಿ ಕನ್ಸಿಡರ್ ಆಗುತ್ತೆ. ಆದ್ರೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದಾಗ ಈ ಡಿನ್ನರ್ ಪಾರ್ಟಿಗೆ ಬೇರೆಯದ್ದೇ ಬಣ್ಣವನ್ನ ಹಚ್ಚಲಾಗ್ತಾ ಇದೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಸುನಿಲ್? ಚೈತ್ರ, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿಎಂ ವಿಚಾರ ಸಾಕಷ್ಟು ಚರ್ಚೆ ಇದೆ. ಮುಂದಿನ ಸಿಎಂ ಯಾರು ಅನ್ನೊಂದು ವಿಚಾರ ಆಗ್ಬೋದು, ಸಚಿವ ಸಂಪುಟ ವಿಸ್ತರಣೆಯ ವಿಚಾರ, ಇವೆಲ್ಲವೂ ಕೂಡ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಡಿನ್ನರ್ ಪಾರ್ಟಿ ಎಂದೇ ಸಾಕಷ್ಟು ಚರ್ಚೆ ಮತ್ತು ಒಂದಷ್ಟು ವಿಚಾರಗಳನ್ನು ಕೂಡ ಹುಟ್ಟಾಕಿರುವಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ನಾಳೆ ಗೃಹ ಸಚಿವ ಪರಮೇಶ್ವರ್ ಅವರು ಕರೆದಿರುವಂಥ ಡಿನ್ನರ್ ಮೀಟಿಂಗ್ ಎಂದೇ ಸಾಕಷ್ಟು ಮತ್ತಷ್ಟು ಚರ್ಚೆಯನ್ನು ಕೂಡ ಹುಟ್ಟಾಗಿದೆ. ಪರಮೇಶ್ವರ್ ಅವರು ಒಂದಷ್ಟು ಸಮಾವೇಶದ ಕುರಿತಾಗಿ ನಾವು ಸಭೆಯನ್ನು ಮಾಡ್ತಾ ಇದೀವಿ. SC ST ಶಾಸಕರು ಸಚಿವರು ಈ ಒಂದು ಸಭೆಯಲ್ಲಿ ಮಾತ್ರ ಭಾಗಿಯಾಗ್ತಾ ಇದೀವಿ. ಇದು ಪಾರ್ಟಿ ಅಲ್ಲ, ಕೇವಲ ಡಿನ್ನರ್ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ರೀತಿಯಾದ ಒಂದು ಟ್ರೆಂಡ್ ಸೆಟ್ ಆದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಸಭೆಗೆ SC ST ಶಾಸಕರು ಸಚಿವರು ಒಂದು ಮಾತನ್ನು ಕೂಡ ಹೇಳ್ತಾರೆ, ಮತ್ತೆ ಬೇರೆಯವರು ಯಾರಿಗೂ ಆಹ್ವಾನ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ನಡೆದಂತ ಒಂದು ಸಭೆ ಏನಾಯ್ತು, ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು, ಪರಮೇಶ್ವರ್ ಭಾಗಿಯಾಗಿದ್ರು, KN ರಾಜಣ್ಣ ಆಗ್ಬೋದು, ಮಹದೇವಪುರ, ಈ ರೀತಿಯ ಒಂದು ಸಭೆ ಅಂತೂ ಇದಕ್ಕೆ ಪೂರಕವಾದ ಒಂದು ಸಭೆ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮುಂದಿನ ಒಂದು ರಾಜಕೀಯ ಬೆಳವಣಿಗೆಗಳು ಇದರಲ್ಲಿ ಕಂಡು ಬರ್ತಾ ಇರುವಂತದ್ದು ಪ್ರಮುಖವಾಗಿ. ಅದನ್ನು ಮುಖ್ಯವಾಗಿ ಅಂತಂದ್ರೆ ಒಂದು ರೀತಿಯಾದ ಒಂದು ಟ್ರೆಂಡ್ ಸೆಟ್ ಮಾಡುವ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಮುಂದಿನ ಸಿಎಂ ಯಾರು ಅನ್ನೋ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಸಮುದಾಯದಿಂದ ಆದ್ರೆ ಒಂದು ಅನುಕೂಲ ಅನ್ನೋ ರೀತಿಯಲ್ಲಿ ಒಂದು ಟ್ರೆಂಡ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಪಾಳ್ಯ ಮತ್ತೆ ರಾಜಕೀಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನೇ ಪರಮೇಶ್ವರ್ ಅವರು ಇವತ್ತು ಕೇವಲ ಊಟಕ್ಕಷ್ಟೇ ಸೇರ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ನಡೆದಿರ್ತವೆ, ಬೇರೆ ಬೇರೆ ವಿಚಾರಗಳು ಕೂಡ ಶೇರ್ ಆಗಿರ್ತವೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಎಂದಾಗಿ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಜೋರಾಗಿದೆ. ಇದು ಮುಂದಿನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಅವ್ರು ಏನೇ ರೀತಿಯಾದ ಬೇರೆ ಬೇರೆ ವಿಚಾರಗಳು ನಾವು ಸಮಾವೇಶ ಮಾಡ್ತಾ ಇದೀವಿ ಅವೆಲ್ಲವೂ ಕೂಡ ಹೇಳಿದ್ರು ಕೂಡ ಮುಂದಿನ ರಾಜಕೀಯ ಒಂದಷ್ಟು ಬದಲಾವಣೆಗಳ ವಿಚಾರಗಳಾಗ್ಬೋದು, ಬೇರೆ ಬೇರೆ ಒಂದಷ್ಟು ಹುದ್ದೆಗಳ ವಿಚಾರ ಅವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ನ ಬೆನ್ನಲ್ಲೇ ನಾಳೆ ನಡೆಯುವಂಥ ಪರಮೇಶ್ವರ್ ಅವರ ಒಂದು ಡಿನ್ನರ್ ಪಾರ್ಟಿ ಎಂದೇ ಸಾಕಷ್ಟು ಕುತೂಹಲವನ್ನು ಕೂಡ ಮಾಡಿದೆ. ಇದು ಸಭೆಯ ಮಾತ್ರಕ್ಕೆ ಸೀಮಿತವಾಗಿರುತ್ತಾ ಮುಂದಿನ ರಾಜಕೀಯ ವಿಚಾರದ ಪಕ್ಷದಲ್ಲಿರುವಂತಹ ಬದಲಾವಣೆಗಳ ವಿಚಾರಕ್ಕೂ ನಡೆಯುತ್ತಾ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ.